ಸಂತೋಷನಷ್ಟೇ ಅವಳು ತುಟಿಗೆ ಪರಿಚಯ ಮಾಡಿಸಿದ್ನೆ ಹೊರತು ನೋವನ್ನೋದು ನನ್ನ ಮಗಳ ಕಣ್ಣೊಳಗಡೆ ಬರ್ದೇ ಇರೋ ತರ ಬಹಳ ಮುದ್ದಾಗಿ ಸಾಕಿದೀನಮ್ಮ. ಇವತ್ತಿಂದ ನನ್ನ ಮಗಳು ನಿಮ್ಮವಳು. ಗೊತ್ತಿಲ್ಲದೆ ಏನಾದ್ರೂ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಂಡು ತಾಯಿ ತರ ಸರಿಯಾದ ದಾರಿಗೆ ತಂದು ಮದುವೆ ಆದ್ಮೇಲೆ ಕೂಡ ನಮ್ಮ ಮಗಳು ಅತ್ತೆ ಮನೇಲಿ ಸ್ವಂತ ಮನೇಲಿದ್ದ ಹಾಗೆ ಇರ್ತಾಳೆ ಅಂತ ನಂಬಿದ್ದೀನಿ. ಈ ತಂದೆ ಧೈರ್ಯನ ಹಾಗೆ ಕಾಪಾಡಿ ಅಮ್ಮ. ಅಣ್ಣವ್ರೆ, ರಾಧಿಕಾ ವರ್ಷೆಗಷ್ಟೇ ನನ್ನ ಸೊಸೆನೆ ಹೊರತು ಅನುರಾಗದ ವಿಷಯಕ್ಕೆ ಬಂದ್ರೆ ನನಗೆ ಮಗಳೇನೆ. ತಾಯಿ ತರ ಗುಂಡಿಗೆಯಲ್ಲಿ ಇಟ್ಕೊಂಡು ನೋಡ್ಕೋತೀನಿ. ನಿಮ್ಮ ಬಂಗಾರಕ್ಕೆ ಯಾವ ಕೊಂಕು ಬರ್ದೇ ಇರೋ ತರ, ಅತ್ತೆ ಮನೆಯಲ್ಲೂ ಕೂಡ ಕಣ್ಣೀರಿನ ಅವಶ್ಯಕತೆ ಬರ್ದೇ ಇರೋ ತರ ಚೆನ್ನಾಗಿ ನೋಡ್ಕೋತೀನಿ. ನೀವು ನಿಶ್ಚಿಂತೆಯಿಂದ ಇರಿ. ನೀವು ಕೊಡ್ತಿರೋ ಈ ಭರವಸೆ ನನ್ ಮಗಳು ನಿಮ್ ಮನೇಲಿ ಸಂತೋಷವಾಗಿರ್ತಾಳೆ ಅನ್ನೋ ನಂಬಿಕೆನ ಇನ್ನೂ ಹೆಚ್ಚಾಗಿಸ್ತಿದ್ಯಮ್ಮ. ಅಪ್ಪ ಕೈಲಾಶ್, ಅತ್ತೆ ಆದರೂ ತಾಯಿ ತರ ನೋಡ್ಕೊಂಡ್ರು ಕೂಡ ದಿನ ನಿನ್ನ ಹೆಂಡತಿಗೆ ಜೊತೆಯಾಗಿರ್ಬೇಕಾದ್ದು ನೀನೆ. ನಿನ್ ನೋಡ್ಕೊಳ್ಳೋ ಕ್ರಮದಲ್ಲಿ ನನ್ ಮಗಳಿಂದ ಏನಾದ್ರೂ ಕೊರತೆ ಆದ್ರೆ, ದುಡುಕಿ ಏನಾದ್ರೂ ತಪ್ಪು ಮಾಡಿದ್ರೆ ಕೋಪ ಮಾಡ್ಕೋಬೇಡಪ್ಪ. ಅವಳಿಗೆ ಅರ್ಥ ಆಗೋ ತರ ಹೇಳು. ತಂದೆ ಆದ್ಮೇಲೆ ಹೆಣ್ಮಕ್ಳಿಗೆ ಗಂಡನೇ ಸರ್ವಸ್ವ, ಅವನೇ ದೇವರು. ಗಂಡ ಜೊತೆಯಲ್ಲಿದ್ರೆ ಪ್ರಪಂಚನ ಗೆದ್ದು ಬಿಡ್ತೀನಿ ಅನ್ನೋ ಧೈರ್ಯ ಬರುತ್ತೆ ಅವರಿಗೆ. ಆ ಪ್ರೀತಿಲಿ ಚಿಕ್ಕ ಕೊರತೆ ಕಂಡು ಬಂದ್ರು ತಡ್ಕೊಳ್ಳೋದಿಲ್ಲ. ಕೈಲಾಶ್ ಬಾವ ನನಗೆ ಸ್ವಂತ ಅಂತ ಅವರನ್ನೇ ಪ್ರೀತಿ ಮಾಡ್ಕೊಂಡು ಬಂದೆ. ಮತ್ತೊಬ್ರು ಪಾಲಾಗ್ತಿದ್ರೆ ನೋಡ್ಕೊಂಡು ಹೇಗ್ ಸುಮ್ನಿರ್ಲಿ. ನಾನ್ ರಾಧಿಕನ ಮಾತ್ರ ನೆಮ್ಮದಿಯಾಗಿರಕ್ ಬಿಡಲ್ಲ. ಆಸೆಗೆ ಮಿತಿಯಿಲ್ಲ, ಅಕ್ಕರೆ ಗರಿವಿಲ್ಲ, ಗಂಧಕ್ಕೆ ಮರವೇ ಸ್ಥಿರವಲ್ಲ, ಹೆಣ್ಣಿಗೆ ಅಮ್ಮನ ಮಡಿಲೇ ಕೊನೆಯಲ್ಲ. ಜಂಗು ತನಗಲ್ಲ, ಬಾಳೆಯು ಬನಕಲ್ಲ, ಹುಟ್ಟಿದ
ಐ ಲವ್ ಯು. ಐ ಲವ್ ಯು ಟು. ನಿಮ್ಮ ಜಾತಕದಲ್ಲಿ ರಾಮನ ಜೊತೆಗೆ ರಾವಣಾಸುರನೂ ಇದಾನಮ್ಮ. ಲೇ ಅಮರ್, ಅಮರ್, ಲೇ ಅಮರ್, ಏನಾಯ್ತು? ಅಮರ್, ಅಮರ್, ಯಾಕೋ ನಿನ್ನ ಒಳಗ್ ಹಾಕಿದ್ದಾರೆ? ಅಲ್ವೋ, ಏನಾಯ್ತು? ಮಾತಾಡು. ಮಾತಾಡಕ್ಕೇನೋ ಅಮರ್? ಲೇ ಅಮರ್, ಲೇ. ಏಯ್, ಯಾರು ನೀನು? ಎಸ್ ಐ ಸರ್. ಸರ್, ನಾನು ಅಮರ್ಗೆ ಫ್ರೆಂಡು ಸರ್. ನನ್ನ ಫ್ರೆಂಡ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಸರ್? ಡ್ರಗ್ಸ್ ಸಾಗಿಸೋವಾಗ ಸಿಕ್ಬಿದ್ದ. ಆ ಡ್ರಗ್ಸ್ ಎಲ್ಲಿಂದ ಬಂತಂತ ಎನ್ಕ್ವೈರಿ ಮಾಡ್ತಿದ್ರೆ ತಪ್ಸ್ಕೊಂಡು ಓಡೋದ. ಅದಕ್ಕೆ ನಮ್ ಸ್ಟೈಲಲ್ಲಿ 4 ಬಿಗಿದು ಒಳಗಾಕಿದ್ದೀನಿ. ಡ್ರಗ್ಸ್ ಹಾಕ್ಸೋದಂದ್ರೆ ಏನು ಸರ್? ಅಮರ್ MBBS ಸ್ಟೂಡೆಂಟು ಸರ್. ತುಂಬಾ ಒಳ್ಳೆ ಹುಡುಗ ಸರ್. ಅವನು ಮದ್ವೆಗೆ ಹೋಗ್ತಾ ಇದ್ದ ಸರ್. ಮದ್ವೆಗೆ ಬರ್ಬೇಕಾದವನು ಇನ್ನೂ ಯಾಕೆ ಬಂದಿಲ್ಲ ಅಂತ ನೋಡಿದ್ರೆ ಅಲ್ಲಿ ಪರ್ಸ್ ಸಿಕ್ತು ಸರ್. ಅನುಮಾನ ಬಂದು ವಿಚಾರಿಸಿದ್ದಕ್ಕೆ ಅವನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತು. ಪ್ಲೀಸ್ ಸರ್, ಅಮರ್ನ ಬಿಟ್ಬಿಡಿ ಸರ್. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋರ್ನ ಬಿಟ್ಬಿಡ್ಬೇಕಾ? ನೀನ್ ಮೊದ್ಲು ಆಚೆ ಹೋಗು. ಸರ್, ನನ್ನ ಫ್ರೆಂಡ್ ಮಾಡದಿರೋ ತಪ್ಪಿಗೆ ಯಾರೋ ಈ ಕೇಸಲ್ಲಿ ಸಿಕ್ಕಾಕ್ಸಿದ್ದಾರೆ ಸರ್. ಸರ್, ಸುಮ್ಮನೆ ಸ್ಟೂಡೆಂಟ್ಸ್ ತಂಟೆಗೆ ಬಂದ್ರೆ ನಿಮ್ಗೆ ಪ್ರಾಬ್ಲಮ್ ಸರ್. ಏನೋ ಬೆದರಿಸ್ತಿದೀಯಾ? ಹೆಚ್ಚಿಗೆ ಮಾತಾಡಿದ್ರೆ ಈ ಕೇಸ್ನಲ್ಲಿ ನಿನಗೂ ಸಂಬಂಧ ಇದೆ ಅಂತ ನಿನ್ನೂ ಒಳಗಾಗ್ತೀನಿ. ಹೋಗು, ಆಚೆ ಹೋಗು. ಅವನ್ನ ಹೇಗೆ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಸರ್. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಅಮರ್. ನಿಮ್ ತಂದೆಗೆ ಫೋನ್ ಮಾಡಿ ಹೇಳಿದ್ದೀನೋ, ಅವರೇ ಬಂದು ನಿಂಗೆ ಬೇಲ್ ಕೊಡ್ಸಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಸಂಪ್ರದಾಯದ ಪ್ರಕಾರ ನೂತನ ದಂಪತಿಗಳು ಅರ್ಶನದ ನೀರನ್ನ ಕೈಗೆ ಹಚ್ಕೊಂಡು ಗೋಡೆ ಮೇಲೆ ಮುದ್ರೆ ಹಾಕ್ಬೇಕು. ಲಕ್ಷ್ಮಿ, ಅಮ್ಮ, ಹೋಗಿ ಅರ್ಶನದ ನೀರ್ ತಗೊಂಡ್ ಬಾ. ಆಯ್ತು ಅಮ್ಮವ್ರೆ. ಆ ಕಡೆ ನಡೀರಿ.
ಆರತಿ ಎತ್ತಿದ್ಮೇಲೆ ಬಲ್ಗಾಲಿಟ್ಟು ನೀನೇ ಕುಂಕುಮದ ನೀರಲ್ಲಿ ದೃಷ್ಟಿ ತೆಗೆದು ಆರತಿ ಎತ್ತಮ್ಮ. ಲಕ್ಷ್ಮಿ, ಹೋಗಿ ಆರತಿ ತಟ್ಟೆ ತಗೊಂಡ್ ಬಾ. ಸರಿಮಾ. ಸಾಹೇಬ್ರೆ, ಅಕ್ಕ ತಂಗಿ ಕೊಟ್ಟ ಹಾಗೆ ಆರ್ತಿ ದುಡ್ಡನ್ನ ಜುಕ್ತನ ಮಾಡಿ ಅಷ್ಟೋ ಇಷ್ಟೋ ಕೊಡ್ಬಾರ್ದು. ಆರ್ತಿ ಎತ್ತಿದ್ದು ನಿಮ್ ನಾದ್ನಿ ಭಾರಿ ಕಾಣಿಕೆನೆ ಕೊಡ್ಬೇಕು. ಕೊಡಿ. ಹಾ, ತಮಾಷೆ ಕೇಳ್ದೆ ಸಾಹೇಬ್ರೆ. ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ನಂಬಿಕೆನೆ ನಂಗ್ ದೊಡ್ಡ ಕಾಣಿಕೆ. ಈ ದುಡ್ಡೆಲ್ಲ ಯಾಕೆ? ತಗೊಳ್ಳಿ. ಪರವಾಗಿಲ್ಲ, ಇಟ್ಸ್ ಓಕೆ. ಸರಿ, ಇಬ್ರು ಬಲಗಾಲಿಟ್ಟು ಒಳಗಡೆ ನಡೀರಿ. ಒಂದ್ ನಿಮಿಷ, ಸುಮ್ನೆ ಒಳಗಡೆ ಹೋಗೋದಲ್ಲ, ಹೆಸರು ಹೇಳಿ ಒಳಗಡೆ ಕಾಲಿಡ್ಬೇಕು. ಕೈಲಾಶ್. ರಾಧಿಕಾ. ಅಬ್ಬಬ್ಬಾ, ನಿಮ್ ಹೆಸರು ನೀವೇ ಹೇಳೋದಲ್ಲ, ಹೆಂಡತಿ ಹೆಸರು ಗಂಡ, ಗಂಡನ ಹೆಸರು ಹೆಂಡತಿ ಹೇಳ್ಬೇಕು. ಭಾವನೋರೇ, ಬೇಗ ಹೇಳಿ. ನಾಚಿಕೆ ಪಟ್ಕೊಂಡ್ರೆ ಚೆನ್ನಾಗಿರಲ್ಲ, ಬೇಗ ಹೇಳಿ. ನನ್ನ ಹೆಂಡತಿ ರಾಧಿಕಾ ಜೊತೆ ಬಂದಿದ್ದೀನಿ. ಅಕ್ಕ, ನೀನು ಹೇಳು. ನನ್ ಗಂಡ ಕೈಲಾಶ್ ವರ್ಮಾ ಅವ್ರ ಜೊತೆ ಬಂದಿದ್ದೀನಿ. ವಾವ್! ಹ, ಇವಾಗ ನಡೀರಿ. ಅಮ್ಮ ರಾಧಿಕಾ, ಇನ್ಮೇಲಿಂದ ಈ ಮನೆ ಸೊಸೆಯಾಗಿ ನಿನ್ನ ಜವಾಬ್ದಾರಿನ ಶ್ರದ್ಧೆಯಿಂದ ನಿಭಾಯಿಸ್ತಾ ವಂಶದ ಪ್ರತಿಷ್ಠೆನ ಚೆನ್ನಾಗಿ ಬೆಳೆಸ್ಬೇಕು. ನೀವಿಬ್ರು ಕೈ ಜೋಡಿಸಿ ದೇವ್ರ ಮುಂದೆ ಇರೋ ದೀಪನ ಬೆಳಗ್ಸಿ. ರಾಧಿಕಾ,
ಹೊಸ ಸೊಸೆ ದೀಪ ಬೆಳಗ್ಸೋದು ಅಂದ್ರೆ ಈ ಮನೆ ಬೆಳಕಿಗೆ ಮಬ್ಬು ಕವಿದ ಹಾಗೆ ಕಾಪಾಡ್ತೀನಿ ಅಂತ ನೀನು ಪ್ರಮಾಣ ಮಾಡೋದು. ನೋಡ್ದೇನೆ ಅಲ್ವೇಣಿ, ನಮ್ಮ ಮಗಳಿವತ್ತು ಈ ಮನೆ ಸೊಸೆಯ ಕಾಲಿಟ್ಟು ದೀಪ ಬೆಳಗ್ಬೇಕಿತ್ತು. ಬೇರೆ ಯಾರು ಬೆಳಗ್ತಾ ಇದ್ರೆ ರಕ್ತ ಕುದೀತಾ ಇದೆ. ದೇವ್ರೆ, ನನ್ ಪ್ರೀತಿ ವಿಷಯನ ಕೈಲಾಶ್ ಅವ್ರಿಗೆ ಹೇಳ್ದೆ ಮುಚ್ಚಿಟ್ಟು ಮದ್ವೆ ಮಾಡ್ಕೊಂಡಿದ್ದೀನಿ. ಆದ್ರಿಂದ ನಮ್ಮಪ್ಪನ ಹೆಸರಿಗೆ ಕಳಂಕ ಬರ್ದಿರೋ ಥರ ನೀನೇ ಕಾಪಾಡ್ಬೇಕು.